ನಿಮ್ಮ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಬೇಕಾ? ಸರಕು ಬಿಸ್ನೆಸ್ ಆ್ಯಪ್ ಮೂಲಕ ನಿಮ್ಮ ಉತ್ಪನ್ನಗಳನ್ನು ಲಿಸ್ಟ್ ಮಾಡಿ. ಗ್ರಾಹಕರು ಆರ್ಡರ್ ಮಾಡಿದಾಗ ಅವರ ಲೊಕೇಶನ್ ಮತ್ತು ವಿವರಗಳು ನಿಮಗೆ ಸಿಗ್ತವೆ. ಇದರಿಂದ ನೀವು ಸುಲಭವಾಗಿ ಡೆಲಿವರಿ ಮಾಡಬಹುದು. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ವಿಡಿಯೋ ಕಾಲ್ಗೆ ಮುನ್ನ ಸರಕು ಆ್ಯಪ್ನಲ್ಲಿ ಆನ್ಲೈನ್ ಸ್ಟೋರ್ ಮಾರಾಟದ ಟಿಪ್ಸ್ ಇಲ್ಲಿವೆ. ಮೊದಲಿಗೆ ಸ್ಥಳೀಯ ಮಾರುಕಟ್ಟೆ ಮೀರಿ ಉತ್ಪನ್ನ ಮಾರಲು ಆನ್ಲೈನ್ ಸ್ಟೋರ್ ಅಗತ್ಯ. ಇದಕ್ಕೆ ನಮ್ಮ ಆ್ಯಪ್ ಫೀಚರ್ ಬಳಸಿ. ಎರಡನೆಯದಾಗಿ, ನಿಮ್ಮ ಉತ್ಪನ್ನಗಳು 24/7 ಗ್ರಾಹಕರಿಗೆ ಲಭ್ಯವಿರುತ್ತವೆ. ಅಂಗಡಿ ಮುಚ್ಚಿದ್ದಲು ಆನ್ಲೈನ್ ಮೂಲಕ ಹೆಚ್ಚು ಗ್ರಾಹಕರು ಸಿಗುತ್ತಾರೆ. ಕೊನೆಯದಾಗಿ, ಸರಕು ಆ್ಯಪ್ನಲ್ಲಿ ನಿಮಗೆ ಬೇಕಾದ ಪೇಮೆಂಟ್ ಮೋಡನ್ನು ಸುಲಭವಾಗಿ ಕಾನ್ಫಿಗರ್ ಮಾಡಬಹುದು. UPI, ಬ್ಯಾಂಕ್ ವಿವರ ಅಥವಾ COD ಎಲ್ಲವನ್ನು ಸುಲಭವಾಗಿ ಬಳಸಬಹುದು. ಇದರಿಂದ ಗ್ರಾಹಕರಿಗೆ ಡೆಲಿವರಿ ನೀಡಿದ ತಕ್ಷಣ ನೀವು ಹಣ ಪಡೆಯಬಹುದು. 6ನೇ ಪಾಯಿಂಟ್, ನಮ್ಮ ಸರಕು ಆ್ಯಪ್ನ ಅನೌನ್ಸ್ಮೆಂಟ್ ಮೂಲಕ ಆಫರ್ ಅಥವಾ ಡಿಸ್ಕೌಂಟ್ ಮಾಹಿತಿ ನೇರವಾಗಿ ತಲುಪಿಸಬಹುದು. ಇದರಿಂದ ಗ್ರಾಹಕರು ನಿಮ್ಮ ಅಂಗಡಿ ಸುಲಭವಾಗಿ ತೆರೆಯಬಹುದು. ಇದು ಮೇನ್ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಇದರಿಂದ ಗ್ರಾಹಕರು ಪದೇ ಪದೇ ಬರಲು ಸಹಕಾರಿ. ನೀವು ಆಫರ್ಗಳನ್ನು ನೀಡುವ ಮೂಲಕ ದೊಡ್ಡ ಶಾಖೆಗಳಿಗೂ ಪೈಪೋಟಿ ನೀಡಬಹುದು. ನಮ್ಮ ಸರಕು ಆ್ಯಪ್ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಿಮ್ಮ ಆನ್ಲೈನ್ ಸ್ಟೋರನ್ನು ಹಿಂದೆ ಆಕ್ಟಿವೇಟ್ ಮಾಡಿ. ಈಗ ನಮ್ಮ ಸರಕು ಆ್ಯಪ್ನಲ್ಲಿ ಬಿಸ್ನೆಸ್ ಶೋಕೇಸ್ ಮಾಡೋಣ. ಮೊದಲನೇದಾಗಿ, ನಿಮ್ಮ ಪ್ಲ್ಯಾನಲ್ಲಿ ಆನ್ಲೈನ್ ಸ್ಟೋರ್ ಫೀಚರ್ ಇರಲಿ. ಆಗಲೇ ನಿಮ್ಮ ಸರಕು ಬೈಯರ್ ಆ್ಯಪಲ್ಲಿ ಕಾಣಿಸುತ್ತೆ. ಎರಡನೇದಾಗಿ, ನೀವು ಆನ್ಲೈನಲ್ಲಿ ತೋರಿಸಲು ಬಯಸುವ ಸ್ಟಾಕ್ಸ್ಗಳನ್ನು ಆನ್ಲೈನ್ ಸ್ಟೋರಲ್ಲಿ ಸೆಲೆಕ್ಟ್ ಮಾಡಿ ವಿಸಿಬಲ್ ಕೊಡಿ. ಮುಖ್ಯವಾಗಿ ಪ್ರತಿ ಪ್ರಾಡಕ್ಟ್ಗೆ ಇಮೇಜ್ ಸೇರಿಸಿ. ಏಕೆಂದರೆ ಇಮೇಜ್ ಇಲ್ಲದಿದ್ದರೆ ಅದು ಆ್ಯಪಲ್ಲಿ ಕಾಣಿಸುವುದಿಲ್ಲ. ಆದ್ದರಿಂದ ಎಲ್ಲ ಸ್ಟಾಕ್ಸ್ಗಳಿಗೆ ಇಮೇಜ್ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಸೇರಿಸಿದ ಫೋಟೋ ಮತ್ತು ಐಟಮ್ಗಳನ್ನು ಪರಿಶೀಲಿಸಿ ಆಕ್ಟಿವೇಟ್ ಮಾಡಲಾಗುತ್ತೆ. ನಂತರವಷ್ಟೇ ಬೈಯರ್ ಆ್ಯಪ್ನಲ್ಲಿ ಕಾಣಿಸುತ್ತೆ, ಆದರೆ ತಕ್ಷಣ ಕಾಣಿಸದೇ ಇರಬಹುದು. ಪ್ರೊಫೈಲ್ ಸ್ಕ್ರೀನಿಗೆ ಹೋಗಿ ಕೆಳಗೆ ಸ್ಕ್ರಾಲ್ ಮಾಡಿ ವರ್ಕಿಂಗ್ ಅವರ್ಸ್ ಆಯ್ಕೆ ಮಾಡಿ ನಿಮ್ಮ ಕೆಲಸದ ಸಮಯ ಕಾನ್ಫಿಗರ್ ಮಾಡಬಹುದು. ಇಲ್ಲಿ ನಿಮ್ಮ ಬಿಸ್ನೆಸ್ ಸಮಯವನ್ನು ನೀವು ನೋಡಬಹುದು. ನಂತರ ಡೆಲಿವರಿ ಇನ್ಫೋದಲ್ಲಿ ನೀವು ಡೆಲಿವರಿ ನೀಡುವ ಬಗ್ಗೆ ಎಸ್ ಎಂದು ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿ ಸೆಲ್ಫ್ ಪಿಕಪ್ ಅಥವಾ ಡೋರ್ ಡೆಲಿವರಿ ಸೆಟ್ ಮಾಡಬಹುದು. ನೀವು ಸೆಲ್ಫ್ ಪಿಕಪ್ ಆರಿಸಿದರೆ, ಡೋರ್ ಡೆಲಿವರಿ ಬೇಕಿದ್ರೆ ಅದನ್ನು ಆರಿಸಿ. ನಂತರ ಕೆಳಗೆ ಡೆಲಿವರಿ ರೇಡಿಯಸ್ ಸೆಟ್ ಮಾಡಿ. ಇಲ್ಲಿ ನೀವು ಕನಿಷ್ಠ ಮತ್ತು ಗರಿಷ್ಠ ಕಿಲೋಮೀಟರ್ ಕಾನ್ಫಿಗರ್ ಮಾಡಬಹುದು. ಉದಾಹರಣೆಗೆ, ಕನಿಷ್ಠ 2 ಕಿಲೋಮೀಟರ್ ನೀಡಿದರೆ ಅದರ ಮೇಲ್ಪಟ್ಟವರಿಗೆ ಮಾತ್ರ ನಿಮ್ಮ ಅಂಗಡಿ ಕಾಣಿಸುತ್ತದೆ. ಹೀಗೆ ದೂರದ ಗ್ರಾಹಕರನ್ನು ತಲುಪಲು ನೀವು ಕನಿಷ್ಠ ಗರಿಷ್ಠ 20 ಕಿಲೋಮೀಟರ್ವರೆಗೆ ನೀವು ಡೆಲಿವರಿ ಮಾಡೋದಾದರೆ ಆ ಮಾಹಿತಿಯನ್ನು ಇಲ್ಲಿ ನೀಡಬಹುದು. ಇದು ಕಿಲೋಮೀಟರ್ ದೂರದ ಮಾಹಿತಿ. ಹಾಗೆಯೇ ಮುಂದಿನ ಆಯ್ಕೆ ಎಂದರೆ ಆನ್ಲೈನ್ ಆರ್ಡರ್ ಮೊತ್ತ. ಕಡಿಮೆ ಬೆಲೆಯ ಆರ್ಡರ್ಗಳಿಗೆ ಡೆಲಿವರಿ ಮಾಡುವುದು ಕಷ್ಟವಾಗುವುದರಿಂದ ಕನಿಷ್ಠ ಆರ್ಡರ್ ಮೊತ್ತವನ್ನು ಇಲ್ಲಿ ಕಾನ್ಫಿಗರ್ ಮಾಡಬಹುದು. ಉದಾಹರಣೆಗೆ, ನೀವು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡುತ್ತಿದ್ದರೆ ಈ ಆಯ್ಕೆ ಉಪಯುಕ್ತ. ₹10 ಕಿಲೋಮೀಟರ್ ದೂರದ ಗ್ರಾಹಕರಿಗೆ ₹100 ಡೆಲಿವರಿ ಚಾರ್ಜ್ ತೋರಿಸುತ್ತದೆ. ನಾವು ಅದರ್ ಎಂಬ ಆಯ್ಕೆಯನ್ನು ನೀಡಿದ್ದೇವೆ.
ಸಾರಿಗೆ ಅಥವಾ ಕೊರಿಯರ್ ವ್ಯವಹಾರದಲ್ಲಿ ವಸ್ತುವಿನ ತೂಕದ ಮೇಲೆ ಚಾರ್ಜ್ ವಿಧಿಸಬೇಕಾದಾಗ ಈ ಅದರ್ ಆಯ್ಕೆ ಬಳಸಬಹುದು. ಇದನ್ನು ಆರಿಸುವ ಮೂಲಕ ನೀವು ಗ್ರಾಹಕರಿಗೆ ಒಂದು ಸೂಚನೆ ನೀಡಬಹುದು. ಗ್ರಾಹಕರು ಇದನ್ನು ನೋಡುವಾಗ, ಈಗ ನೀವು ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಆ ಆರ್ಡರ್ ಅನ್ನು ಕನ್ಫರ್ಮ್ ಮಾಡುವಾಗ ನೀವು ಡೆಲಿವರಿ ಚಾರ್ಜ್ ಅನ್ನು ಸೆಟ್ ಮಾಡಬಹುದು. ಉದಾಹರಣೆಗೆ, ಪ್ರತಿ ಬ್ಯೂರೋದಲ್ಲಿ ನೀವು ಆರ್ಡರ್ ಮಾಡ್ತಾರೆ ಅಂದರೆ ಅದನ್ನು ನೀವು ತೆಗೆದುಕೊಂಡು ಕೊಡಲು ನಾವು 4 ಆಯ್ಕೆಗಳು ಡೆಲಿವರಿಯಲ್ಲಿ ಕೊಟ್ಟಿದ್ದೇವೆ. ಈಗ ಈ ಖಾತೆಗೆ ನೋಡಿದರೆ 2 ಕಿಲೋಮೀಟರ್ ವರೆಗೆ ಫ್ರೀ ಡೆಲಿವರಿ ಕೊಟ್ಟಿದ್ದೇನೆ. 3ನೇ ಕಿಲೋಮೀಟರ್ನಿಂದ ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ ಚಾರ್ಜ್ ಮಾಡುತ್ತೇನೆ. ಹೀಗಾಗಿ ನಾವಿದನ್ನು ಕಾನ್ಫಿಗರ್ ಮಾಡಿದ್ದೇವೆ. ಮುಂದಿನ ಆಯ್ಕೆ ಯಾವುದು ಅಂದರೆ ಕಾಂಟ್ಯಾಕ್ಟ್ ಇನ್ಫೋ. ನೀವು ಬಿಸ್ನೆಸ್ ಓನರ್ ಆಗಿದ್ದು ಎಲ್ಲ ಆರ್ಡರ್ ನೋಡಲು ಆಗದಿದ್ದರೆ ನಿಮ್ಮ ಅಸಿಸ್ಟೆಂಟ್ ಅಥವಾ ಅಡ್ಮಿನ್ ಟೀಮ್ ವಿವರಗಳನ್ನು ಇಲ್ಲಿ ನೀಡಬಹುದು. ಅವರ ಮೇಲ್ ID, ವಾಟ್ಸ್ಆ್ಯಪ್ ಅಥವಾ ಫೋನ್ ನಂಬರ್ ನೀಡಿದರೆ ಈ ಎಲ್ಲ ವಿವರಗಳು ನಮ್ಮ ಪೇಜ್ನಲ್ಲಿ ಕಾಣಿಸುತ್ತವೆ. ಇದರಿಂದ ಗ್ರಾಹಕರು ಏನಾದರೂ ಎನ್ಕ್ವೈರಿ ಮಾಡಿದರೆ ಅದು ಅಲ್ಲಿಂದಲೇ ನೇರವಾಗಿ ಶುರುವಾಗುತ್ತೆ. ಇದರಲ್ಲಿ ನಾನೊಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಈ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇಲ್ಲಿ ಸೇವ್ ಆಗ್ತದೆ. ಮುಂದಿನ ಮುಖ್ಯವಾದ ಆಯ್ಕೆ ಎಂದರೆ ನಿಮ್ಮ ಪೇಮೆಂಟ್ ಆಪ್ಷನ್ಸ್. ಇದರಲ್ಲಿ ನಿಮ್ಮ ಪಾವತಿ ವಿಧಾನ ಅಂದರೆ ಕ್ಯಾಶ್ ರೂಪದಲ್ಲಿ ಮಾತ್ರವಲ್ಲದೆ ಕಾರ್ಡ್ ಮೂಲಕ ಆಗಿರಬಹುದು, ಇಲ್ಲವೇ ನೆಟ್ ಬ್ಯಾಂಕಿಂಗ್ ಮೂಲಕವೂ ಇರಬಹುದು, ಅಥವಾ UPI ವಾಲೆಟ್ ಮೂಲಕವೂ ಇರಬಹುದು. ಇವೆಲ್ಲವನ್ನು ನೀವು ಇಲ್ಲಿ ಬಂದು ಪೇಟಿಎಂ ಮತ್ತು ಜಿಪೇ ಸೌಲಭ್ಯಗಳು ಲಭ್ಯವಿದೆ ಎಂದು ಕೂಡ ವಿವರವಾಗಿ ನೀಡಬಹುದು. ನಮ್ಮ ಮುಂದಿನ ಹೊಸ ಆವೃತ್ತಿಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ನೀವು UPI ID ಸೇರಿಸುವಾಗ ನಿಮ್ಮ ಅಂಗಡಿಯ QR ಕೋಡ್ ಕೂಡ ನಾವು ಸುಲಭವಾಗಿ ಸೇರಿಸುವಂತೆ ಪ್ಲಾನ್ ಮಾಡಿದ್ದೇವೆ. ಆದ್ದರಿಂದ ಈ ಹೊಸ ಆವೃತ್ತಿಯನ್ನು ನೀವು ಖಂಡಿತವಾಗಿಯೂ ತೆಗೆದುಕೊಳ್ಳಿ. ಹೀಗಾಗಿ ನಾನು ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟ ನಂತರ ಇಲ್ಲಿ ಸಬ್ಮಿಟ್ ಮಾಡುತ್ತೇನೆ. ಈಗ ನಾನು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಈ ಎಲ್ಲ ವಿವರಗಳನ್ನು ಕೇವಲ ಬೇಸಾಗಿ ಮಾತ್ರ ನನಗೆ ಬೈಯರ್ ಆ್ಯಪ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ಕೊಳ್ತದೆ. ಈ ಪ್ರೊಫೈಲ್ ಪ್ರಕ್ರಿಯೆಯು ಸಂಪೂರ್ಣವಾಗಿ ಮುಗಿದ ನಂತರ ಮುಂದಿನ ಹಂತವಾಗಿ ನೀವು ನಿಮ್ಮ ಆನ್ಲೈನ್ ಸ್ಟೋರ್ ವಿಭಾಗಕ್ಕೆ ಹೋಗಿ, ಅಂದರೆ ಮೆನು ಪಟ್ಟಿಯಲ್ಲಿ ಕಾಣುವ ಆನ್ಲೈನ್ ಸ್ಟೋರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅಲ್ಲಿಗೆ ಹೋಗಿ. ಅದರಲ್ಲಿ ನಿಮಗೆ ಒಟ್ಟು 3 ಬೇರೆ ಬೇರೆ ಅಂಗಡಿಗಳು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತವೆ. ಆದರೆ ಅದರಲ್ಲಿ 2 ಹೋಟೆಲ್ಗಳು ಈಗಾಗಲೇ ಡಿಸ್ಮಿಸ್ ಆಗಿವೆ ಎಂದು ಗಮನಿಸಿ. ನಮ್ಮ ಖಾತೆಯನ್ನು ಸರಿಯಾಗಿ ನೋಡಿದರೆ ಹೋಟೆಲ್ ಎಮಿ ಇದರಲ್ಲಿ ನಿಖರವಾಗಿ ಏನು ಡಿಸ್ಪ್ಲೇ ಆಗಿದೆ ಎಂದು ನಾನು ನಿಮಗೆ ವಿವರವಾಗಿ ಹೇಳುತ್ತಿದ್ದೇನೆ. ಇನ್ನು 2 ವಿಷಯಗಳ ಬಗ್ಗೆ ಹೇಳಬೇಕೆಂದರೆ, ಗ್ರಾಹಕರ ರೇಟಿಂಗ್ ಇಲ್ಲಿ ಕಾಣಿಸ್ತದೆ. ಈಗ ಕಾರ್ಟ್ನಲ್ಲಿ ಇದನ್ನು ನೋಡಬಹುದು. ನಾನು ರಿಮೂವ್ ಮಾಡ್ತಿದ್ದೇನೆ. ಮೊದಲು 132 ಸ್ಟಾಕ್ಗಳಿದ್ದವು, ಈಗ 28 ಇವೆ. ಲಭ್ಯವಿರುವ ಐಟಮ್ಗಳನ್ನು ಮಾತ್ರ ಆನ್ಲೈನ್ ಸ್ಟೋರ್ನಲ್ಲಿ ತೋರಿಸೋದ್ರಿಂದ ಅವು ಇಲ್ಲಿವೆ. ಈಗ ನನಗೆ ಬೇಕಾದ ಐಟಮ್ ಆರಿಸ್ಕೊಳ್ಬಹುದು. ಪ್ಲೇನ್ ರೋಸ್ಟ್ 5 ಬೇಕಿದ್ದರೆ ಇಲ್ಲಿ 5 ಎಂದು ಹಾಕಿದರೆ ಮೊತ್ತ ಕೆಳಗೆ ತೋರಿಸ್ತದೆ. ಇದು ಕ್ಯಾಟಗರಿ ಫೇಸ್. ನಿಮ್ಮ ಬಿಸ್ನೆಸ್ನಂತೆಯೇ ಬಯರ್ ಆ್ಯಪ್ನಲ್ಲೂ ಕಾಣ್ತದೆ. ಐಟಮ್ ಸೇರಿಸಿದಾಗ ಕೆಳಗೆ ಮಿನಿಮಮ್ ಆರ್ಡರ್ ಅಮೌಂಟ್ ತೋರಿಸುತ್ತೆ. ನಾವು 119 ನೀಡಿದ್ರಿಂದ ಇಲ್ಲಿ 150 ಇದೆ. ನಾನು 55 ಐಟಮ್ ಹಾಕಿದ್ದಕ್ಕೆ ಒಟ್ಟು ಕ್ವಾಂಟಿಟಿ 5 ಮತ್ತು ಮೊತ್ತ 1278 ಎಂದು ತೋರಿಸ್ತಿದೆ. ಈ ಕಾರ್ಡ್ ಸ್ಕ್ರೀನ್ ನೋಡೋಣ. ಇಲ್ಲಿ ನಾವು ಸೇರಿಸಿದ ಐಟಮ್ಗಳು ಕಾಣಿಸ್ತವೆ. ಇಲ್ಲಿ ಐಟಮ್ಗಳನ್ನು ಬದಲಾಯಿಸುವ ಆಯ್ಕೆಯೂ ಇದೆ. ಈಗ ಪ್ಲೇಸ್ ಆರ್ಡರ್ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಏನಾದರೂ ಸೂಚನೆಗಳಿದ್ರೆ ನಮೂದಿಸಬಹುದು. ಉದಾಹರಣೆಗೆ ಹೀಗೆ, ಮತ್ತಷ್ಟು ಸ್ಪೈಸಿ ಎನ್ನುವ ಸೂಚನೆ ಇದೆ. ಈಗ ಬೈರ್ ಆ್ಯಪ್ನಿಂದ ಆರ್ಡರ್ ಕೊಡ್ತಿದ್ದೇನೆ. ಕೋರಿದ ನಂತರ ಬಿಸ್ನೆಸ್ ಆ್ಯಪ್ನಲ್ಲಿ ನೋಟಿಫಿಕೇಶನ್ ಬರ್ತದೆ, ನೀವು ಆರ್ಡರ್ ರಿಕ್ವೆಸ್ಟ್ ಮಾಡಿದ್ದೀರಿ ಎಂದು. ಇದರಲ್ಲಿ ನೋಟಿಫಿಕೇಶನ್ ಬರ್ತದೆ. ಆದ್ದರಿಂದ ವ್ಯವಹಾರ ಮಾಲೀಕರು ಏನು ಮಾಡ್ತಾರೆ ಎಂದರೆ, ನೀವು ಇದನ್ನು ಕ್ಲಿಕ್ ಮಾಡಿದ ಮೇಲೆ ಆರ್ಡರ್ ಯಾರಿಗೆ ಬಂದಿದೆ, ಅವರು ಯಾವ ಸ್ಥಳದಲ್ಲಿದ್ದಾರೆ, ಅವರ ಸಂಪರ್ಕ ವಿವರಗಳು ಏನು, ಆ ಸ್ಟಾಕ್ಗಳು ನಿಮ್ಮ ಬಳಿ ಇದ್ದವೇ ಇಲ್ಲವೇ ಎಂಬುದನ್ನು ನೀವು ಈ ಸ್ಕ್ರೀನಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಇದು ಡಿಸ್ಪ್ಲೇ ಆಗ್ತದೆ. ಡೆಲಿವರಿ ಉಚಿತ. ಮುಂದೆ ಸ್ವೈಪ್ ಮಾಡಿ ಆರ್ಡರ್ ಸ್ಥಿತಿಯನ್ನು ನೋಡಬಹುದು. ನೀವು ಸೆಲ್ಫಿ ಕಪ್ಗೆ ಡೆಲಿವರಿ ಮಾಡ್ತಿದ್ದರೆ ಇಲ್ಲಿ ಆನ್ ದ ವೇ ಆಯ್ಕೆ ಇರಲ್ಲ, ನೇರ ಡೆಲಿವರಿ ಆಯ್ಕೆ ಮಾತ್ರ ಇರ್ತದೆ. ಪ್ರತಿ ಸ್ಥಿತಿಯು ಇಲ್ಲಿ ಅಪ್ಡೇಟ್ ಆಗ್ತದೆ. ಅದಕ್ಕೆ ಮುಂದಾಗಿ ನಾವು ಸ್ವೈಪ್ ಮಾಡಿದಾಗ ಗ್ರಾಹಕರ ಸ್ಥಳ ಎಲ್ಲಿದೆ ಎಂಬುದನ್ನು ನಾವು ನೋಡಬಹುದು. ಸ್ಥಿತಿ ಅಪ್ಡೇಟ್ ಒಂದು ದೀರ್ಘಾವಧಿಯ ಪ್ರಕ್ರಿಯೆ. ಸ್ಟೇಟಸ್ ಅಪ್ಡೇಟ್ ಬಾಕಿ ಇದೆ. ಈ ಅಲಾರ್ಮ್ ನೋಡಿ ನಿಮಿಷದೊಳಗೆ ಆರ್ಡರ್ ದೃಢೀಕರಿಸದಿದ್ದರೆ ಬಣ್ಣ ಬದಲಾಗುತ್ತದೆ. ನಂತರ ಸಮಯ ದ್ವಿಗುಣವಾಗುತ್ತದೆ, ಅಂದರೆ 2, 4, 8 ನಿಮಿಷ ಹೀಗೆ. ಪ್ರತಿ ಬಾರಿ ಅಲಾರ್ಮ್ ಸೌಂಡ್ ಪುನರಾವರ್ತನೆ ಆಗುತ್ತದೆ. ಇದರಿಂದ ಆರ್ಡರ್ ಮಿಸ್ ಆಗದೆ ಸರಿಯಾದ ಡೆಲಿವರಿಗೆ ಸಹಕಾರಿ.
ಈ ನಕ್ಷೆಯಲ್ಲಿ ಕೆಂಪು ಗ್ರಾಹಕರ ಸ್ಥಳ, ಗುಲಾಬಿ ನಿಮ್ಮ ವ್ಯವಹಾರದ ಸ್ಥಳ. ನೀವು ಅಥವಾ ಡೆಲಿವರಿ ಬಾಯ್ ಡೆಲಿವರಿ ಮಾಡುತ್ತಿದ್ದರೆ. ಗ್ರಾಹಕರ ಸ್ಥಳ ಆಯ್ಕೆ ಮಾಡಿದಾಗ ಗೂಗಲ್ ಮ್ಯಾಪ್ ಮತ್ತು ಡೈರೆಕ್ಷನ್ ಆಯ್ಕೆಗಳು ನಿಮಗೆ ಕಾಣಿಸ್ಕೊಳ್ತವೆ. ಡೈರೆಕ್ಷನ್ ಕ್ಲಿಕ್ ಮಾಡಿದರೆ ಗ್ರಾಹಕರ ಸ್ಥಳಕ್ಕೆ ಹೋಗುವ ಮಾರ್ಗನಕ್ಷೆಯು ನಿಮ್ಮ ಮ್ಯಾಪ್ನಲ್ಲಿ ತೆರೆಯುತ್ತದೆ. ಇದರಿಂದ ಸ್ಥಳ ತಲುಪುವುದು ಸುಲಭವಾಗುತ್ತದೆ. ಈಗ ಸ್ಥಳವನ್ನು ನೋಡಿದ ನಂತರ ನೀವು ಆರ್ಡರ್ ಸ್ವೀಕರಿಸಬಹುದು. ನೆನಪಿಡಿ, ಆರ್ಡರ್ ದೃಢೀಕರಿಸುವುದು ಮತ್ತು ಸ್ವೀಕರಿಸುವುದು ವಿಭಿನ್ನವಾಗಿರುತ್ತದೆ. ನೀವು ರಿಸೀವ್ ಮಾಡಿದರೆ ರಿಮೈಂಡರ್ ನೋಟಿಫಿಕೇಶನ್ ಬರೋದಿಲ್ಲ. ಮೊದಲು ಕನ್ಫರ್ಮ್ ಮಾಡಬೇಕು, ಇಲ್ಲದಿದ್ದರೆ ನೋಟಿಫಿಕೇಶನ್ ಬರ್ತಲೇ ಇರುತ್ತದೆ. ರಿಸೀವ್ ಮಾಡಿದರೆ ನೀವು ಆರ್ಡರ್ ನೋಡಿದ್ದೀರಿ ಎಂದು ಡೆಲಿವರಿ ಬಾಯ್ಗೆ ತಿಳಿಯುತ್ತದೆ. ಅವರು ಹಳೆಯ ಆವೃತ್ತಿ ಬಳಸ್ತಿದ್ರೆ ಇದು ಆಟೋಮ್ಯಾಟಿಕ್ ಆಗಿ ಕನ್ಫರ್ಮ್ ಆಗ್ತದೆ. ಲೇಟೆಸ್ಟ್ ಆವೃತ್ತಿಯಲ್ಲಿ ಮಾತ್ರ ನಾವು ರಿಸೀವ್ ಆಯ್ಕೆ ನೀಡಿದ್ದೇವೆ. ಒಂದು ವೇಳೆ ಅವರು ಅಪ್ಡೇಟ್ ಮಾಡಿಕೊಂಡಿದ್ರೆ ರಿಸೀವ್ ಮಾಡಿದ ಮಾಹಿತಿಯೇ ಅವರಿಗೆ ಹೋಗುತ್ತದೆ. ಈಗ ಆರ್ಡರ್ ಕನ್ಫರ್ಮ್ ಆಗಿದೆ. ನಂತರ ಅವರಿಗೆ ಆ್ಯಪ್ನಲ್ಲಿ ನೋಟಿಫಿಕೇಶನ್ ಹೋಗುತ್ತೆ. ಅವರು ವಿವರಗಳನ್ನು ಚೆಕ್ ಮಾಡ್ಕೋಬಹುದು. ಉದಾಹರಣೆಗೆ, ಬೈಯರ್ ಬಿಸ್ನೆಸ್ ಸಂಪರ್ಕಿಸಲು ಕೆಳಗಿನ ಕಾಲ್ ಆಪ್ಷನ್ ಕ್ಲಿಕ್ ಮಾಡಿದರೆ ನಾವು ನೀಡಿದ ವಿವರಗಳು ಕಾಣಿಸುತ್ತವೆ. ಇಲ್ಲಿ ಹೋಟೆಲ್ ಕೆಳಗೆ ಇರುವುದು ಡೆಲಿವರಿ ವ್ಯಕ್ತಿಯ ನಂಬರ್. ಇದು ತುರ್ತು ಪರಿಸ್ಥಿತಿ ಅಥವಾ ಪ್ರತಿಕ್ರಿಯೆ ಇಲ್ಲದಿದ್ದರೆ ಅಥವಾ ಲೊಕೇಶನ್ ತಪ್ಪಾಗಿದ್ದರೆ ರಿಪೋರ್ಟ್ ಮಾಡಬಹುದು. ಮೇಲಿರುವ ನಂಬರ್ ಹೋಟೆಲ್ ಸಂಪರ್ಕ ಸಂಖ್ಯೆ ಆಗಿದೆ. ಇದಕ್ಕೆ ಕರೆ ಮಾಡಿದರೆ ಹೋಟೆಲ್ಗೆ ಕನೆಕ್ಟ್ ಆಗ್ತದೆ. ಇದೇ ಆಯ್ಕೆ ನಮಗೂ ಇದೆ. ಬಯರ್ ಸಂಪರ್ಕಿಸಲು ಕಾಲ್ ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮ್ಮ ವಿವರಗಳು ಕಾಣಿಸ್ತದೆ. ಇದರಿಂದ ನೀವು ಗ್ರಾಹಕರ ಲೊಕೇಶನ್ ಮತ್ತು ಮೊಬೈಲ್ ನಂಬರ್ ಖಚಿತಪಡಿಸಿಕೊಳ್ಬಹುದು. ನಂತರ ಡೆಲಿವರಿ ಪ್ರಕ್ರಿಯೆ ಆರಂಭಿಸಿ. ನಾನು ಡಿಸ್ಪ್ಯಾಚ್ ನೀಡ್ತೇನೆ. ಹೀಗೆ ಪ್ರತಿ ಸ್ಟೇಟಸ್ ಅಪ್ಡೇಟ್ ಸಮಯ ಸೆಟ್ ಮಾಡಬಹುದು. ಆ ಸಮಯ ಹೇಗಿರುತ್ತೆ ಅಂದರೆ ಡಿಫಾಲ್ಟ್ ಆಗಿ 15 ನಿಮಿಷಗಳಿರುತ್ತೆ. ಅಂದರೆ ನೀವು ಆರ್ಡರ್ ರಿಸೀವ್ ಮಾಡಿದ ಕ್ಷಣದಿಂದ ಡಿಸ್ಪ್ಯಾಚ್ ಮಾಡುವವರೆಗೆ ಆ ಸಮಯ 15 ನಿಮಿಷಗಳೆಂದು ಡಿಫಾಲ್ಟ್ ಆಗಿರುತ್ತೆ. ಒಂದು ವೇಳೆ ನಿಮಗೆ ಇನ್ನೂ ಹೆಚ್ಚು ಸಮಯ ಬೇಕಾದರೆ ನೀವಿದನ್ನು ಸ್ಕ್ರಾಲ್ ಮಾಡಿದರೆ ನಿಮ್ಮ ಸಮಯವನ್ನು ನೀವು ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಈ ಪ್ರಕ್ರಿಯೆ ನಮ್ಮ ಸರಕು ಬಿಸ್ನೆಸ್ ಆ್ಯಪ್ನಲ್ಲಿ ಇರುವುದರಿಂದ ನಿಮ್ಮ ಆರ್ಡರ್ ಅನ್ನು ಅದು ರಿಮೈಂಡ್ ಮಾಡುತ್ತಿರುತ್ತದೆ. ಇದು ನಿಮಗೆ ಡೆಲಿವರಿ ವೇಗವಾಗಿ ಮಾಡಲು ಉಪಯುಕ್ತವಾಗಿರುತ್ತದೆ. ಮುಂದಿನದು, ನೀವು ಸಮಯ ನೀಡಬಹುದು. ಈಗ ನಾನು 20 ನಿಮಿಷ ನೀಡುತ್ತಿದ್ದೇನೆ. ಗ್ರಾಹಕರು ತಲುಪಿದ್ದೇನೆ ಎಂದಾಗ ವಸ್ತು ನೀಡುವಾಗ ಇಲ್ಲಿ ಡೆಲಿವರಿ ಅಪ್ಡೇಟ್ ಮಾಡ್ತೇನೆ. ಆಗ ಅವರಿಗೆ ನೋಟಿಫಿಕೇಶನ್ ಹೋಗ್ತದೆ. ಅದನ್ನು ಕ್ಲಿಕ್ ಮಾಡಿ ಇಬ್ಬರು ರೇಟಿಂಗ್ ವಿನಿಮಯಿಸಬಹುದು. ಡೆಲಿವರಿ ಕೊಟ್ಟ ತಕ್ಷಣ ನನಗೆ ರೇಟಿಂಗ್ ಆಯ್ಕೆ ಬಂದಿದೆ. ಇಲ್ಲಿ ಖರೀದಿದಾರರಿಗೆ ರೇಟಿಂಗ್ ನೀಡುತ್ತಿದ್ದೇನೆ. ಈಗ ಆ ನೋಟಿಫಿಕೇಶನ್ ಖರೀದಿದಾರರ ಆ್ಯಪ್ಗೆ ಹೋಗಿರುತ್ತದೆ. ಅಲ್ಲಿ ನಾನು ಡೆಲಿವರಿ ಮತ್ತು ರೇಟಿಂಗ್ ನೀಡಿದ ವಿವರ ಡಿಸ್ಪ್ಲೇ ಆಗ್ತದೆ. ಆರ್ಡರ್ ವಿವರಗಳ ಸ್ಕ್ರೀನ್ಗೆ ಹೋಗುವಾಗ ನಾವು ಹುಡುಗ ಮಿಸ್ ಮಾಡಿದ್ರು ಡೆಲಿವರಿಯಾದ ಆರ್ಡರ್ ಓಪನ್ ಮಾಡಿದಾಗ ರೇಟಿಂಗ್ ನೀಡಲು ಅಲ್ಲಿ ಆಯ್ಕೆಯನ್ನು ನೀಡಿದ್ದೇವೆ. ಇಲ್ಲಿ ರತ್ನಂ ರೇಟಿಂಗ್ ನೀಡುತ್ತಿದ್ದಾರೆ. ರೇಟಿಂಗ್ ನೀಡಿದ ಕೂಡಲೇ ಬಿಸ್ನೆಸ್ಗೆ ನೋಟಿಫಿಕೇಶನ್ ಕೂಡಲೇ ಬರುತ್ತದೆ. ಬಯರ್ ಆ್ಯಪ್ನ ಆರ್ಡರ್ ಸ್ಟೇಟಸ್ ಸ್ಕ್ರೀನಲ್ಲಿ ಪೆಂಡಿಂಗ್ನಿಂದ ಡೆಲಿವರಿವರೆಗೆ ನೀವು ಯಾವ ಸಮಯ ಅವಧಿಯನ್ನು ತೆಗೆದುಕೊಂಡಿದ್ದೀರಿ ಎಂಬುದು ಡಿಸ್ಪ್ಲೇ ಆಗುತ್ತದೆ. ಇದರಿಂದ ನಿಮ್ಮ ಫಾಸ್ಟ್ ಡೆಲಿವರಿ ಬಗ್ಗೆ ಯೂಸರ್ಗೆ ತಿಳಿಯುತ್ತದೆ. ಮುಂದಿನ ಬಾರಿ ನಮಗೆ ಬಂದ ರೇಟಿಂಗ್ಸ್ ಇಲ್ಲಿ ಸ್ಪಷ್ಟವಾಗಿ ಡಿಸ್ಪ್ಲೇ ಆಗುತ್ತದೆ. ಇದು ಸಾಮಾನ್ಯವಾಗಿ ಬಿಸ್ನೆಸ್ ಆ್ಯಪ್ ಮೂಲಕ ಆನ್ಲೈನ್ ಆರ್ಡರ್ ಹ್ಯಾಂಡಲ್ ಮತ್ತು ಡೆಲಿವರಿ ಮಾಡುವ ವಿಧಾನವಾಗಿದೆ. ನಮ್ಮ ಸರಕು ಬಿಸ್ನೆಸ್ನಲ್ಲಿ ಆರ್ಡರ್ಸ್ ಹೆಚ್ಚಿಸುವ ಹಂತಗಳನ್ನು ನೋಡೋಣ. ಮೊದಲನೆಯದು ಅನೌನ್ಸ್ಮೆಂಟ್, ಎರಡನೆಯದು ಪ್ರೊನೌನ್ಸ್ಮೆಂಟ್. ಅನೌನ್ಸ್ಮೆಂಟ್ ಅಂದರೆ ನಿಮ್ಮ ಆಫರ್ಸ್ ಅನ್ನು ನೀವೇ ಡಿಸೈನ್ ಮಾಡಬಹುದು ಅಥವಾ ಟೆಕ್ಸ್ಟ್, ಜಿಪ್, ವಿಡಿಯೋ ಫಾರ್ಮ್ಯಾಟ್ನಲ್ಲಿ ಕಂಟೆಂಟ್ ರೆಡಿ ಮಾಡಿ ಆ್ಯಪ್ನಿಂದ ಪೋಸ್ಟ್ ಮಾಡಬಹುದು. ಎರಡನೆಯದಾಗಿ ಅಡ್ಮಿನ್ ಟೀಮ್ ಸಂಪರ್ಕಿಸಿದರೆ ಅವರು ಎಲ್ಲ ಡೀಟೇಲ್ಸ್ ಅರೇಂಜ್ ಮಾಡಿ ಪೋರ್ಟಲ್ನಿಂದ ನೋಟಿಫಿಕೇಶನ್ ಟ್ರಿಗರ್ ಮಾಡ್ತಾರೆ. ಇದರಿಂದ ನಿಮಗೆ ಹೆಚ್ಚು ಆರ್ಡರ್ಸ್ ಬರುವ ಸಾಧ್ಯತೆ ಇದೆ. ಈಗ ಅನೌನ್ಸ್ಮೆಂಟ್ ಫೀಚರ್ ಹೇಗೆಂದು ನೋಡೋಣ. ನಿಮ್ಮ ಬಿಸ್ನೆಸ್ ಅಕೌಂಟ್ ಮೆನುನಲ್ಲಿ ಅನೌನ್ಸ್ಮೆಂಟ್ ಆಯ್ಕೆ ಮಾಡಿದರೆ ನಿಮ್ಮ ಅನೌನ್ಸ್ಮೆಂಟ್ ಪಟ್ಟಿ ಕಾಣಿಸುತ್ತೆ. ಹೊಸದಕ್ಕೆ ಪ್ಲಸ್ ಬಟನ್ ಒತ್ತಿ. ನಿಮ್ಮ ಪ್ಲಾನ್ನಲ್ಲಿ ಈ ಫೀಚರ್ ಇದ್ದರೆ ಮಾತ್ರ ಎಂಟರ್ ಮಾಡಬಹುದು. ಇಲ್ಲದಿದ್ದರೆ ಬೇಕಾದ ಪ್ಲಾನ್ ಆ್ಯಪ್ನಿಂದ ಖರೀದಿಸಬಹುದು. ಈಗ ನಾನು ಪ್ಲಾನ್ ಖರೀದಿಸಿ ಸ್ಕ್ರೀನ್ಗೆ ಬಂದಿದ್ದೇನೆ. ಇಲ್ಲಿ ನೋಡಿದರೆ 4 ಫಾರ್ಮ್ಯಾಟ್ಗಳಿವೆ: ಟೆಕ್ಸ್ಟು, ಇಮೇಜು, ವಿಡಿಯೋ ಇತ್ಯಾದಿ. ಈಗ ನಾನು ಇಮೇಜ್ ಆಯ್ಕೆ ಮಾಡ್ತಿದ್ದೀನಿ. ನನ್ನ ಬಳಿ ಈಗಾಗಲೇ ಒಂದು ಇಮೇಜ್ ಇದೆ. ಶವರ್ಮಾಗೆ ಆಫರ್ ನೀಡುವ ಆ ಇಮೇಜನ್ನು ಆರಿಸಿ ಕ್ರಾಪ್ ಮಾಡ್ತಿದ್ದೀನಿ. ಇಲ್ಲಿ ಬೈ 1 ಗೆಟ್ 1 ಶವರ್ಮಾ ಫ್ರೀ ಆಫರ್ ಕಾಣಿಸುತ್ತಿದೆ. ಇದರಲ್ಲಿ ಯಾವ ಐಟಮ್ಗಳಿಗೆ ಇದು ಅನ್ವಯವಾಗುತ್ತೆ ಎಂದು ನೀವು ತಿಳಿಸಬಹುದು. ಶಾವರ್ಮಾ ಇಲ್ಲದ ಕಾರಣ ಬಿರಿಯಾನಿ ಮಾತ್ರ ಆರಿಸುತ್ತಿದ್ದೇನೆ. ಇದನ್ನು ಆರಿಸಿದರೆ ಕ್ಲಿಕ್ ಮಾಡುವವರಿಗೆ ಆ ಐಟಮ್ ಮಾತ್ರ ಫಿಲ್ಟರ್ ಆಗಿ ಕಾಣಿಸುತ್ತದೆ. ಮುಂದೆ ವಿಸಿಬಿಲಿಟಿ ಆನ್ ಮಾಡಿದರೆ ಇದು ತಾನಾಗಿಯೇ ವಿಸಿಬಲ್ ಆಗ್ತದೆ. ಪಬ್ಲಿಷ್ ಆಗುವ ದಿನಾಂಕವನ್ನು ಇಲ್ಲಿ ಆರಿಸಬಹುದು. ಹಿಂದೆ ಹಾಕಲು ಆಗದಿದ್ದರೆ ಮುಂದಿನ ದಿನಾಂಕ ಆರಿಸಿ.
ಯಾವ ಸಮಯಕ್ಕೆ ಪಬ್ಲಿಷ್ ಆಗಬೇಕೆಂದು ಇಲ್ಲಿ ನಿಗದಿಪಡಿಸಬಹುದು. ಉದಾಹರಣೆಗೆ, ನಾನು ಬೆಳಿಗ್ಗೆ 9 ಗಂಟೆಗೆ ಪಬ್ಲಿಷ್ ಮಾಡಿದ್ರೆ ನಾಳೆ 9ಕ್ಕೆ ಅದು ಡಿಸ್ಪ್ಲೇ ಆಗ್ತದೆ. ಸರಿ, ಈಗ ಅನೌನ್ಸ್ಮೆಂಟ್ ಕ್ರಿಯೆ ಇಷ್ಟೇ. ನೀವು ಚಿತ್ರ ಸೇರಿಸಿ ಅದನ್ನು ಕ್ಲಿಕ್ ಮಾಡಿದಾಗ ಫಿಲ್ಟರ್ ಆಗುವ ಐಟಮ್ಗಳನ್ನು ಆರಿಸ್ತೀರಿ. ನಂತರ ಪಬ್ಲಿಷ್ ಸಮಯವನ್ನು ನಿಗದಿಪಡಿಸ್ತೀರಿ. ಹೀಗೆ ಎಲ್ಲವನ್ನು ನೀಡಿದಾಗ ಅನೌನ್ಸ್ಮೆಂಟ್ ಸಿದ್ಧವಾಗ್ತದೆ. ಬಳಿಕ ನಮ್ಮ ಅಡ್ಮಿನ್ ಟೀಮ್ ಪರಿಶೀಲಿಸ್ತದೆ. ಪರಿಶೀಲನೆಯ ನಂತರವಷ್ಟೇ ಅದು ಕಾಣಿಸ್ತದೆ. ಅವರು ಅಪ್ರೂವ್ ಮಾಡಿಲ್ಲ ಅಂದರೆ, ವಿಷಯಕ್ಕೆ ಸಂಬಂಧವಿಲ್ಲದೆ ಇದ್ದರೆ ಅವರು ಡಿಸಪ್ರೂವ್ ಮಾಡಿಬಿಡ್ತಾರೆ. ಒಮ್ಮೆ ಅವರು ಅಪ್ರೂವ್ ಮಾಡಿದರೆ ಮಾತ್ರ ಅದು ಡಿಸ್ಪ್ಲೇ ಆಗ್ತದೆ. ಈಗ ನೀವು ನೋಡಿದರೆ ನಾವು ಈಗಾಗಲೇ ಕ್ರಿಯೇಟ್ ಮಾಡಿದ ಅನೌನ್ಸ್ಮೆಂಟ್ ಡಿಸ್ಪ್ಲೇ ಆಗ್ತಿದೆ. ಆ ಅನೌನ್ಸ್ಮೆಂಟನ್ನು ನಾನು ಕ್ಲಿಕ್ ಮಾಡಿದರೆ ಆ ಅನೌನ್ಸ್ಮೆಂಟ್ ಇನ್ನೂ ರಿವ್ಯೂನಲ್ಲಿರುವ ಸ್ಥಿತಿಯನ್ನು ನೀವು ನೋಡಬಹುದು. ಅದರ ಕೆಳಗಿರುವ ಕೌಂಟ್ಸ್ಗಳನ್ನು ನೋಡಿದರೆ ಎಷ್ಟು ಬಾರಿ ಯೂಸರ್ಗಳು ನಮ್ಮ ಅನೌನ್ಸ್ಮೆಂಟ್ ನೋಡಿದ್ದಾರೆ, ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ಎಷ್ಟು ಜನ ಆರ್ಡರ್ ಮಾಡಿದ್ದಾರೆ ಎಂಬುದನ್ನು ನೋಡಬಹುದು. ಇದು ಎಲ್ಲ ವಿವರಗಳನ್ನು ನಿಮಗೆ ಒಂದು ಅನಾಲಿಟಿಕ್ಸ್ ಡ್ಯಾಶ್ಬೋರ್ಡ್ ಮಾದರಿಯಲ್ಲಿ ಇಲ್ಲಿ ಅತ್ಯಂತ ವಿವರವಾಗಿ ಡಿಸ್ಪ್ಲೇ ಆಗ್ತದೆ. ಇದರ ಮೂಲಕ ನಿಮಗೆ ಸಂಪೂರ್ಣವಾದ ಮಾಹಿತಿಯು ಲಭ್ಯವಾಗುತ್ತದೆ. ಅಂದರೆ ನೀವು ಹಾಕ್ತಿರೋ ಅನೌನ್ಸ್ಮೆಂಟ್ಗಳು ನಿಮಗೆ ನಿಜವಾಗಿಯೂ ಮತ್ತು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗುತ್ತಿವೆಯೇ ಇಲ್ಲವೇ ಎಂಬುದನ್ನು ನೀವು ಇಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದು. ಮುಂದಾಗಿ ನೀವು ಒಂದು ವೇಳೆ ಒಳ್ಳೆಯ ವಿಷಯವನ್ನು ಮೊದಲೇ ತಯಾರಿಸಿ ಇಟ್ಟಿದ್ದರೆ ಅದನ್ನು ನಾವು ಇಲ್ಲಿ ನಿಮಗಾಗಿ ತೋರಿಸುತ್ತೇವೆ. ಇದರಿಂದಾಗಿ ನಿಮ್ಮ ವ್ಯವಹಾರಕ್ಕೆ ಖಂಡಿತವಾಗಿಯೂ ಹೆಚ್ಚಿನ ಲಾಭವಾಗುತ್ತದೆ. ಹೆಚ್ಚು ಆರ್ಡರ್ಗಳು ಬರಲು ಈಗ ಉತ್ತಮ ಅವಕಾಶವಿದೆ. ಬಳಕೆದಾರರು ಅನೌನ್ಸ್ಮೆಂಟ್ ಕ್ಲಿಕ್ ಮಾಡಿ ಆರ್ಡರ್ ಮಾಡಿದ್ದಾರೆ. ಇದರ ಅನಾಲಿಟಿಕ್ಸ್ ಅನ್ನು ಬಿಸ್ನೆಸ್ ದೃಷ್ಟಿಯಿಂದ ನೋಡೋಣ. ಆರ್ಡರ್ ರಿಕ್ವೆಸ್ಟ್ ಸರ್ಕು ಆ್ಯಪ್ನಲ್ಲಿ ಕಾಣಿಸಿಕೊಳ್ಳುತ್ತೆ. ಅನೌನ್ಸ್ಮೆಂಟ್ನಲ್ಲಿ ರೀಸೆಂಟ್ ಆಯ್ದುಕೊಂಡ್ರೆ ಸ್ಟೇಟಸ್ ವೆರಿಫೈಡ್ ಆಗಿದೆ, ಅಂದರೆ ಬಳಕೆದಾರರು ಇದನ್ನು ನೋಡಿದ್ದಾರೆ. ನಾನು ಈಗಾಗಲೇ ಆ ಬಿಸ್ನೆಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ನನಗೆ ಸಬ್ಸ್ಕ್ರೈಬರ್ಗಳ ಎಣಿಕೆಯನ್ನು ಅದು ತೋರಿಸ್ತಿದೆ. ನಾನು ಹೇಳಿದಂತೆ 2 ಬಾರಿ ಆ ಅನೌನ್ಸ್ಮೆಂಟ್ ನೋಡಲು ಫ್ರಂಟ್ ಮತ್ತು ಬ್ಯಾಕ್ ಹೋಗಿದ್ರಿಂದ ನ್ಯೂಸ್ ಕೌಂಟ್ 2 ಎಂದು ತೋರಿಸ್ತಿದೆ. ಅದನ್ನು ನಾನು ಒಮ್ಮೆ ಕ್ಲಿಕ್ ಮಾಡಿ ಆರ್ಡರ್ಗಳನ್ನು ಹಾಕಿದ್ದೇನೆ. ಒಬ್ಬ ಯೂಸರ್ ಆಗಿ ಇವೆಲ್ಲವನ್ನು ನಾನು ಮಾಡಿದ್ದೇನೆ. ಮತ್ತೆ ನಾನು ಆ್ಯಪ್ ಕ್ಲೋಸ್ ಮಾಡಿ ಬೇರೆ ಸ್ಕ್ರೀನ್ಗೆ ಹೋದಾಗಲೂ ಸಹ ಈ ಕೌಂಟ್ ಪದೇ ಪದೇ ಬದಲಾಗ್ತಲೇ ಇರ್ತದೆ. ಮತ್ತು ಸ್ಟೇಟಸ್ ಭಾಳ ಸಮಯ ಪೆಂಡಿಂಗ್ ಆಗಿದೆ. ನನ್ನ ಸ್ಟೇಟಸ್ ಅಪ್ಡೇಟ್ ತಡವಾಗ್ತದೆ. ಈಗ ನೋಡಿದರೆ 2 ತೋರಿಸ್ತದೆ. ಅವರು ಆರ್ಡರ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಅಪ್ಡೇಟ್ ಆಗ್ತದೆ. ಅದೇ ಇದರ ಮುಖ್ಯಾಂಶ. ತಡವಾಗದೆ ಅಪ್ಡೇಟ್ ಆಗತ್ತೆ, ತಕ್ಷಣ ಅಪ್ಡೇಟ್ ಆಗುತ್ತೆ. ಸ್ಕ್ರೀನ್ ರಿಫ್ರೆಶ್ ಮಾಡಿದರೆ 2 ಆರ್ಡರ್ ಕಾಣಿಸುತ್ತೆ. ಈ ಫೀಚರ್ ಎಷ್ಟು ಎಫೆಕ್ಟಿವ್ ಎಂದು ಇಲ್ಲಿ ತೋರಿಸಿದ್ದೇವೆ. ಇದನ್ನು ನೋಡಿ ನೀವು ಮುಂದಿನ ಅನೌನ್ಸ್ಮೆಂಟ್ ಪಬ್ಲಿಷ್ ಮಾಡಬಹುದು. ಈಗ ಒಂದು ಅನೌನ್ಸ್ಮೆಂಟ್ 7 ದಿನಗಳವರೆಗೆ ವಿಸಿಬಲ್ ಇರುತ್ತೆ. ಹಿಂದೆ ಇದು ಕೇವಲ 1 ದಿನ, ಅಂದರೆ 24 ಗಂಟೆ ಮಾತ್ರ ಇತ್ತು. ಈಗ ಇದನ್ನು 7 ದಿನಕ್ಕೆ ಹೆಚ್ಚಿಸಿದ್ದೇವೆ. ಈಗ ನಮ್ಮ ಅನೌನ್ಸ್ಮೆಂಟ್ ಫೀಚರ್ ಹೇಗೆ ಮೊಬೈಲ್ನ ಡಿಸ್ಪ್ಲೇ ಆಗುತ್ತದೋ ಅದೇ ರೀತಿ ನಮ್ಮ ಪ್ರೊನೌನ್ಸ್ಮೆಂಟ್ ಫೀಚರ್ ಅನ್ನು ಕೂಡ ನಾವು ವಿನ್ಯಾಸಗೊಳಿಸಿದ್ದೇವೆ. ಇದನ್ನು ನಮ್ಮ ಅಡ್ಮಿನ್ ಪೋರ್ಟಲ್ ಮೂಲಕ ಸುಲಭವಾಗಿ ಟ್ರಿಗರ್ ಮಾಡಲಾಗುತ್ತದೆ. ಹೀಗೆ ಟ್ರಿಗರ್ ಮಾಡುವುದರಿಂದ ನಾವು ಟಾರ್ಗೆಟ್ ಮಾಡಿದ ಗ್ರಾಹಕರು ನಮ್ಮನ್ನು ಸುಲಭವಾಗಿ ತಲುಪುತ್ತಾರೆ ಮತ್ತು ಅವರಿಗೆ ಇದು ತಕ್ಷಣವೇ ನೋಟಿಫಿಕೇಶನ್ ಆಗಿ ಹೋಗುತ್ತದೆ. ಅಂಥ ರೀತಿಯಲ್ಲಿ ಹೋಗುವಾಗ ಈ 2 ಫೀಚರ್ಗಳು ನಿಮಗೆ ಹೆಚ್ಚಿನ ಸಂಖ್ಯೆಯ ಆರ್ಡರ್ಗಳು ಬರಲು ತುಂಬಾ ಉಪಯುಕ್ತವಾಗಿರುತ್ತವೆ. ಅಂದರೆ ಅನೌನ್ಸ್ಮೆಂಟ್ ಮತ್ತು ಪ್ರೊನೌನ್ಸ್ಮೆಂಟ್ ಫೀಚರ್ 2 ಸಹ ನಿಮಗೆ ಸಹಕಾರಿಯಾಗಿವೆ. ನಮ್ಮ ಸರಕು ಆ್ಯಪ್ನಲ್ಲಿ ಆನ್ಲೈನ್ ಆರ್ಡರ್ ಹೇಗೆ ನಡೆಯುತ್ತದೆ ಎಂದು ಈಗ ನಿಮಗೆ ತಿಳಿದಿರಬಹುದು. ಬಿಸ್ನೆಸ್ಸಲ್ಲಿ ಸವಾಲುಗಳಿದ್ರೂ ನಮ್ಮ ಆ್ಯಪ್ನಲ್ಲಿ ಆರ್ಡರ್ ಮ್ಯಾನೇಜ್ಮೆಂಟ್ ಮತ್ತು ಬಿಲ್ಲಿಂಗ್ ಫೀಚರ್ ಬಳಸುವುದು ತುಂಬ ಸುಲಭ. ಪರ್ಚೇಸ್ ನಂತರವೂ ನಿಮ್ಮ ಬಿಸ್ನೆಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಬಳಸಬಹುದು. ಹೆಚ್ಚಿನ ವಿವರಗಳಿಗೆ ಅಥವಾ ಡೆಮೋಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವ ನಮ್ಮ ಸಪೋರ್ಟ್ ತಂಡವನ್ನು ಸಂಪರ್ಕಿಸಿ. ನೀವು ದೂರದಲ್ಲಿದ್ದರೆ ಗೂಗಲ್ ಮೀಟ್ ಅಥವಾ ಝೂಮ್ ಮೂಲಕ ರಿಮೋಟ್ ಡೆಮೋ ನೀಡುತ್ತೇವೆ. ನಮ್ಮ ಡೆಮೋ ನೋಡಲು ಈಗಲೇ ಸಂಪರ್ಕಿಸಿ. ಬಿಸ್ನೆಸ್ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿ. ಅಲ್ಲಿ ಹೊಸ ಫೀಚರ್ಸ್ಗಳ ಮಾಹಿತಿಗಳನ್ನು ನಾವು ನಿರಂತರವಾಗಿ ಅಪ್ಲೋಡ್ ಮಾಡ್ತಿರ್ತೇವೆ. ಇದು ನಿಮಗೆ ತುಂಬ ಉಪಯುಕ್ತವಾಗಲಿದೆ. ಧನ್ಯವಾದಗಳು.